ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಏಕಾದಶಿ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಏಕಾದಶಿಯ ದಿನ ನಾವು ಏನು ಮಾಡಬೇಕು, ಈ ಏಕಾದಶಿಯನ್ನು ಏಕೆ ಮಾಡಬೇಕು ಅಂದರೆ ನಮಗೆ ಏನೇ ಕೆಲಸ ಮಾಡಿದರೂ ನಮಗೆ ಅಭಿವೃದ್ಧಿ ಹೊಂದ್ತಾ ಇಲ್ಲ. ನಾವು ಯಾವತ್ತು ಹೇಗಿದ್ದೀವೋ ಹಾಗೇ ಇದ್ದೀವಿ. ನಮಗೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಆಗಬೇಕು ಅನ್ನುವರು ಈ ಏಕಾದಶಿ ತಿಥಿ ಎಂಬುದು ಈ ಕ್ಯಾಲೆಂಡರಲ್ಲಿ ತಿಂಗಳಿಗೆ 2 ಬಾರಿ ಅಂತ ಬಂದಿರುತ್ತೆ. ಅಂತಹ ಏಕಾದಶಿ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮಹಾಗಣಪತಿಯನ್ನು ಪೂಜಿಸಿ ನಂತರ ಮನೆದೇವರಿಗೆ ನಮ್ಮ ಮನೆದೇವರು ಕುಲದೇವರು ಇರ್ತಾರಲ್ವ, ಆ ದೇವರನ್ನು ಪೂಜಿಸಿಕೊಂಡು ನಂತರ ಶ್ರೀ ವಿಷ್ಣುವಿನ ಫೋಟೋ ವಿಗ್ರಹ ಅಥವಾ ಶ್ರೀನಿವಾಸ ಕೃಷ್ಣ ಯಾವುದಾದ್ರೂ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜಿಸಿ ವಿಷ್ಣುವಿನ ಸಹಸ್ರನಾಮವನ್ನು ಕೇಳಿಕೊಳ್ಳಿ ಅಥವಾ ಓದಿಕೊಳ್ಳಿ. ಓದಲು ಸಮಯವಿಲ್ಲದಿದ್ದರೆ ಗೂಗಲಲ್ಲಿ ವಿಷ್ಣು ಸಹಸ್ರನಾಮ ಅಂದಾಗ ವಿಷ್ಣುವಿನ ಸಹಸ್ರನಾಮವನ್ನು ಕೇಳಿಕೊಳ್ಳಿ. ನಂತರ ಸಂಜೆ ವಿಷ್ಣು ಅಷ್ಟೋತ್ತರವನ್ನು ಹೇಳಿಕೊಳ್ಳಲೇಬೇಕು. ಅದು 108 ಬಾರಿ ಇರುತ್ತೆ. ದಯವಿಟ್ಟು ಅದನ್ನು ಹೇಳಿಕೊಳ್ಳಿ. ನಮಗೆ ಒಳ್ಳೆಯದಾಗಬೇಕಲ್ವ, ಅದಕ್ಕೋಸ್ಕರ ನಾವು ಹೇಳಿಕೊಳ್ಳಲೇಬೇಕು. ನಂತರ ಅಂದಿನ ದಿನ ಈ ಏಕಾದಶಿಯ ದಿನ ಅನ್ನವನ್ನು ಮಾಡಲೇಬಾರದು ಎಂಬ ಪದ್ಧತಿ ಇದೆ. ಅದ್ರ ಬಗ್ಗೆ ಮುಂದಿನ ಯಾವತ್ತಾದರೂ ಒಂದಿನ ಆ ವಿಡಿಯೋ ಮಾಡ್ತೀನಿ. ಇವತ್ತು ಏಕಾದಶಿ ದಿನ ಅನ್ನವನ್ನು ಮಾಡಬೇಡಿ. ನಂತರ ಮಾರನೇ ದಿನ ಅನ್ನವನ್ನು ಮಾಡಿಕೊಂಡು ಅನ್ನದ ಸಿಹಿ ಪದಾರ್ಥ ಅಥವಾ ಯಾವುದಾದ್ರೂ ಪೊಂಗಲ್ ಏನಾದರೂ ಅನ್ನದ ಒಂದು ಪದಾರ್ಥಕ್ಕೆ ಬೆಲ್ಲವನ್ನು ಸ್ವಲ್ಪ ಸೇರಿಸಿ ನೈವೇದ್ಯವನ್ನು ಮಾಡಿ ಆ ಮನೆಯಲ್ಲಿರುವವರೆಲ್ಲರೂ ಆ ಪ್ರಸಾದವನ್ನು ಸ್ವೀಕರಿಸಿ. ಓಕೆನಾ? ಈ ರೀತಿ ಏಕಾದಶಿಯ ವಿಶೇಷತೆಯನ್ನು ತಿಳಿದುಕೊಂಡು ಹೇಳಿರುವ ಹಾಗೆ ಮಾಡಿಕೊಳ್ಳಿ. ನಂತರ ದ್ವಾದಶಿ ದಿನ ಅನ್ನದ ಪೊಂಗಲ್ ಏನಾದರೂ ನೈವೇದ್ಯ ಸ್ವಾಮಿಗೆ ಮಾಡಿಕೊಳ್ಳಿ. ಹೀಗೆ ಮಾಡಿಕೊಳ್ಳುವುದರಿಂದ 12 ಏಕಾದಶಿ ಅನ್ನೋದರೊಳಗಾಗಿ ತುಂಬ 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 ಒಳ್ಳೆಯದಾಗುತ್ತಾ ಬರುತ್ತದೆ. ನೀವು ಮಾಡಿಕೊಂಡು ನೋಡಿಕೊಳ್ಳಿ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.